ಇದೆಲ್ಲ ಸುಮ್ಮನೆ ಇಡೋದಕ್ಕೆ ಸಾಧ್ಯನಾ ಸುಕೃತ? ನಿಮ್ಮಲ್ಲಿ ಪ್ರೀತಿ ಇಲ್ದೇ ಇದ್ದಿದ್ರೆ ಅವ್ರು ಇದನ್ನೆಲ್ಲ ಮಾಡ್ತಿದ್ರಾ? ಏನೋ ಒಂದು ಬ್ಯಾಡ್ ಟೈಮ್ ಇರ್ಬೋದಪ್ಪ, ಆಗ ತಪ್ಪು ನಡೆದಿರುತ್ತೆ. ಅದು ತಪ್ಪೋ ಹೌದೋ ಅಲ್ವೋ ಅನ್ನೋದು ಇನ್ನೂ ಸರಿ ಗೊತ್ತಿಲ್ಲ ನಿಮ್ಗೆ. ಯಾರೋ ಹೇಳಿದನ್ನ ಕೇಳ್ಕೊಂಡ್ ಮಾತ್ರ ತೀರ್ಮಾನಕ್ಕೆ ಬರಬೇಡಿ ಸುಕೃತ. ನನಗೇನೋ ಅನ್ಸುತ್ತಪ್ಪ, ಅವ್ರು ನಿಜವಾಗ್ಲೂ ನಿಮ್ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಂತ. ಅಟ್ಲೀಸ್ಟ್ ಆ ಪ್ರೀತಿಗೋಸ್ಕರನಾದ್ರೂ ನೀವು ಅವ್ರನ್ನ ಕ್ಷಮಿಸ್ಬೋದಲ್ವಾ? ಅವ್ರು ಬರ್ತಾರೆ ಅಂತ ನನಗನ್ನಿಸ್ತಿದೆ, ನಿಮಗನ್ನಿಸ್ತಿಲ್ವಾ? ಬಟ್ ನಾನೀಗ ಮತ್ತೆ ಅವ್ರ ಜೊತೆ ಒಟ್ಟಿಗೆ ಹೇಗ್ ಬಾಳ್ಲಿ? ಯಾಕಾಗಲ್ಲ? ನೀವು ಈ ರಾಮಾಯಣ ಮಹಾಭಾರತ ನಂಬ್ತೀರಾ? ಹಾ. ಅಧರ್ಮದಿಂದ ಸೀತೆನ್ ಕರ್ಕೊಂಡ್ ಬಂದು ರಾವಣ ಅಶೋಕವನದಲ್ಲಿಟ್ಟ. ಆದ್ರೂ ರಾವಣನ್ ಹೆಂಡತಿ ಮಂಡೋದರಿ ಗಂಡನ್ನ ಬಿಟ್ಕೊಟ್ಟಿಲ್ಲ. ಜೊತೆಲಿ ಇದ್ದು ಬುದ್ಧಿವಾದ ಹೇಳಿಲ್ವಾ? ರಾವಣನ ಕ್ಷಮಿಸ್ಲಿಲ್ವಾ? ಜೊತೆಲಿರೋದು ಒಂದ್ ರೀತಿನಲ್ಲಿ ಒಳ್ಳೆ ಡಿಸಿಷನ್ನ ತಗೊಂಡ್ ಹಾಗೆ. ಯಾಕೆ ಹೊರಗಡೆ ಬಿಡ್ತೀರಾ? ನಿಮ್ ಜೊತೆಲೇ ಇಟ್ಕೊಳ್ಳಿ. ನಿಮಗ್ ಹೇಗ್ ಬೇಕೋ ಹಾಗೆ ಬದಲಾಯಿಸ್ಕೊಳ್ಳಿ. ಹೊಸದಾಗಿ ಜೀವನ ಶುರು ಮಾಡಿ. ಎಲ್ಲಾದ್ರೂ ದೂರ ಹೋಗ್ ಬದುಕಿ. ಹೌದು ಕಣಮ್ಮ, ಇಲ್ಲೇ ಇದ್ರೆ ಹಳೆದೆಲ್ಲ ನೆನ್ಪಕ್ ಬರುತ್ತೆ, ಮಾತಿಗೆ ಮಾತು ಬೆಳೆಯುತ್ತೆ, ಮತ್ತೆ ಸಂಬಂಧ ಹಳಸುತ್ತೆ. ದೂರ ಇದ್ರೆ ಇಬ್ರು ಹಾಯಾಗಿರ್ಬೋದಲ್ವೇನಮ್ಮ? ಅಚ್ಚನಮ್ಮ ಹೇಳಿದ್ದನ್ನೇ ನಾನು ಹೇಳ್ಬೇಕು ಅಂತ ಅನ್ಕೊಂಡೆ. ಇಷ್ಟೊಂದು ಕರೆಕ್ಟಾಗಿ ನನ್ಗೆ ಹೇಳಕ್ ಆಗ್ತಿರ್ಲಿಲ್ಲ. ನಾನು ಹೇಳಿದ್ರೆ ನಿಮ್ಗೆ ಅರ್ಥನೂ ಆಗ್ತಿರ್ಲಿಲ್ಲ. ಏನಾದ್ರೂ ಮಾತಾಡಮ್ಮ. ಜೀವನ ಸರಿ ಹೋಗುತ್ತೆ ಅನ್ನೋದಾದ್ರೆ ಮತ್ತೆ ಸರಿ ಮಾಡ್ಕೋಬಹುದು. ಆದ್ರೆ ಸಂಪೂರ್ಣವಾಗಿ ವಿಕಾಸ್ನ ಹೇಗ್ ನಂಬ್ಲಿ ನಾನು? ಯು ರೈಟ್, ನೀವ್ ಹೇಳುದು ಸರಿಯಾಗಿದೆ. ನಾನ್ ಹೇಳ್ದೆ, ರತ್ನಮ್ಮ ಅವ್ರು ಹೇಳಿದ್ರು, ಇನ್ಯಾರು ಹೇಳಿದ್ರು ಅಂತ ನೀವ್ ತೀರ್ಮಾನ ತಗೊಳ್ಬೇಡಿ. ನಿಮ್ ಮನ್ಸನ್ನ ಕೇಳಿ, ನಿಮ್ ಮನ್ಸ್ ಏನ್ ಹೇಳುತ್ತೋ ಅದನ್ನ ಮಾಡಿ. ವಿಕಾಸ್ ಅವ್ರನ್ನ ಕ್ಷಮಿಸಿ ಅವ್ರ ಜೊತೆಲಿ ನಡಿಬೋದು ಅಂತ ನಿಮ್ ಮನ್ಸ್ ಹೇಳ್ತಿದ್ರೆ ಖಂಡಿತ ಹೋಗಿ. ಬೇಡ, ನಿಮ್ ಪಾಡಿಗೆ ನೀವಿರ್ಬೇಕು ಅಂತ ನಿಮ್ ಮನ್ಸ್ ಹೇಳ್ತಿದ್ರೆ ಹಾಗೇ ಇರಿ. ಆದ್ರೆ ಏನಾದ್ರೂ ನಿರ್ಧಾರನ ನೀವು ತಗೊಳ್ಳೇಬೇಕು. ಬೇಗ ತಗೊಳ್ಳಿ, ಒಳ್ಳೆ ನಿರ್ಧಾರ ತಗೊಳ್ಳಿ. ಓಕೆ? ಏನಮ್ಮ ಸುಮ್ಮನೆ ನಿಂತುಬಿಟ್ಟೆ? ಏನಾದ್ರೂ ಒಂದು ನಿರ್ಧಾರ ಮಾಡಿ ಹೇಳು. ರತ್ನಮ್ಮ, ಸುಕೃತಗಿನ್ನೂ ಗೊಂದಲ ಇದೆ. ಆ ಗೊಂದಲದಿಂದ ಹೊರಗಡೆ ಬಂದಿಲ್ಲ ಅಂತ ನನಗನ್ನಿಸ್ತಾ ಇದೆ. ಏನ್ ಸುಕೃತ? ಇಲ್ಲ, ಗೊಂದಲ ಅಂತಲ್ಲ, ಸ್ವಲ್ಪ ಯೋಚನೆ ಮಾಡಕ್ಕೆ ಟೈಮ್ ಕೊಡ್ತೀರಾ? ಚೆನ್ನಾಗಿ ಯೋಚನೆ ಮಾಡು, ನಿರ್ಧಾರ ತಗೋ ಅಷ್ಟೆ. ಸುಮ್ನೆ ಅನಾವಶ್ಯಕವಾಗಿ ನನ್ನ ಮೇಲೆ, ನನ್ನ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ. ಈ ವಯಸ್ಸಲ್ಲಿ ಜೈಲ್ ಪಾಲಾಗ್ತೀರಾ, ಹುಷಾರು. ಏನೋ ಹೇಳೋರ್ ಕೇಳೋರು ಯಾರೂ ಇಲ್ಲ, ಇರೋಳೊಬ್ಳೆ ಏನ್ ಬೇಕಿದ್ರೂ ಆಟ ಆಡ್ಬೋದು ಅಂತ ಅನ್ಕೊಂಡಿದ್ದೀರಾ? ದುಡ್ಡುಗೋಸ್ಕರ ಯಾರಿಗೇನ್ ಬೇಕಾದ್ರೂ ಮಾಡ್ತೀರಾ ನೀವು? ಯಾರ್ದೋ ಮಾತ್ ಕೇಳ್ಕೊಂಡು ಯಾಕ್ರಿ ಕಂಪ್ಲೇಂಟ್ ಕೊಟ್ರಿ? ಅದು ನನ್ ಮೇಲೆ, ನನ್ ಗಂಡನ ಮೇಲೆ. ಸದ್ಯ ನಮ್ಮೇಲ್ ಕೇಸ್ ಆಗ್ಲಿಲ್ಲ, ಬೇರೆ ಯಾವನೋ ಅರೆಸ್ಟ್ ಆದ. ಇನ್ನೂ ನಿಮಗ್ ದುಡ್ಡಿನ ಆಸೆ ಇದೆಯಾ? ಹೇಳಿ, ನಿಮ್ ಮುದ್ದಕ್ಕೂ ತಂದು ಸುರಿತೀನಿ. ನೋಡು, ನನ್ಗೆ ಯಾವ ದುಡ್ಡು ಬೇಡ, ಯಾವ ಕಾಸು ಬೇಡ, ಯಾರ ಸವಾಸನೂ ಬೇಡ. ದಯವಿಟ್ಟು ನನ್ನ ಬಿಟ್ಬಿಡು. ಇವಾಗ ಬೇಡ ಅಂದ್ರೆ ಸುಮ್ನಾಗ್ ಬಿಡ್ತೀವಾ? ನಾನು ಆಗ್ಲೇ ಸುಶಾಂತ್ನ ಕಳ್ಸಿದೀನಿ ಸ್ಟೇಷನ್ಗೆ. ನಾನಿಲ್ಲಿಂದ ಒಂದ್ ಫೋನ್ ಮಾಡಿದ್ರೆ ಸಾಕು, ನಿಮ್ ಮೇಲೆ ಕಂಪ್ಲೇಂಟ್ ರೈಸ್ ಆಗತ್ತೆ. ಪೊಲೀಸ್ ಅವರೇ ಇಲ್ಲಿಗೆ ಬರ್ತಾರೆ, ಬೀದಿ ಜನರೆಲ್ರು ನೋಡ್ಬೇಕಾಗತ್ತೆ, ಹಂಗ್ ಹೇಳ್ಕೊಂಡು ಹೋಗ್ತಾರೆ. ಜೈಲಿಗೆ ಹೋಗಿ ಮುದ್ದೆ ಮುದ್ದೆ ಮುರಿಬೇಕಾಗತ್ತೆ. ಮಾಡ್ಲಾ ಸುಶಾಂತಿಗೆ ಫೋನು? ಮಾಡ್ಲಾ? ಅಯ್ಯಯ್ಯೋ, ನಿಂದಮ್ಮಯ್ಯ ಅಂತೀನಿ. ಬೇಡಮ್ಮ, ಆ ಕೆಲಸ ಮಾತ್ರ ಮಾಡಬೇಡ. ಸುಶಾಂತ್ನ ಸ್ಟೇಷನ್ನಿಂದ ವಾಪಸ್ ಬಂದ್ಬೇಡ ಕೇಳಮ್ಮ. ಏನೋ ಬುದ್ಧಿ ಕೆಟ್ಟು ಈ ಕೆಲಸ ಮಾಡಿಬಿಟ್ಟೆ. ಬುದ್ಧಿ ಕೆಟ್ಟು ಮಾಡಿದ್ರಾ?
ಅಯ್ಯೋ ನನ್ ತಲೆ ಕೆಡ್ಸಿ ನನ್ ಬುದ್ಧಿ ಕೆಡ್ಸಿ ಈ ತರ ಮಾಡು ಅಂತ ಹೇಳಿದ್ರು, ಅದಕ್ಕೆ ಮಾಡ್ದೆ ನಾನು. ನಿಮ್ ಬುದ್ಧಿನ ಯಾರೀ ಕೆಡ್ಸಿದ್ದು? ಹೇಳ್ರಿ, ಯಾರ್ ಕೆಡ್ಸಿದ್ದು? ಹೇಳಲ್ವಾ? ಓ ಸರಿ, ಓಕೆ, ಫೋನ್ ಮಾಡ್ತೀನಿ. ಅದು ಅದು ಮತ್ಯಾರು ಅಂತ ಹೇಳಿ. ಚಿನ್ನು. ಏನು? ಚಿನ್ನುನಾ? ಹಾ ಹೌದು. ಚಿನ್ನುನೇ ಮನೆಗ್ ಬಂದು ಏನೇನೋ ಹೇಳಿ ಹೋಗ್ತಿದ್ದ. ಈ ತರ ನಿಮ್ ಮಗಳು ಸುಮ್ನೆ ಸತ್ತಿಲ್ಲ, ಅವಳನ್ನ ಯಾರೋ ಕೊಂದಿದ್ದಾರೆ, ದುಡ್ಡು ಹೊಡ್ಕೋತಾ ಇದ್ದಾರೆ, ಕೋಟಿಗಟ್ಲೆ ಇನ್ಶೂರೆನ್ಸ್ ದುಡ್ಡು ಬಂದಿದೆ, ನಿಮ್ಗೊಂದ್ ನಯಾ ಪೈಸಾ ಕೂಡ ಸಿಗಲ್ಲ ಅಂತ. ಈ ಕೇಸ್ ಅವ್ರ ಮೇಲೆ ಹಾಕಿದ್ರೆ ನಿಮಗ್ ದುಡ್ಡಾದ್ರೂ ಬರುತ್ತೆ ಅಂತ ಆ ಚಿನ್ನುನೇ ನನ್ಗೆಲ್ಲ ಹೇಳಿದ್ದು. ಚಿನ್ನು ಯಾಕೆ ನಿಮ್ಗೆ ಇಷ್ಟೆಲ್ಲ ಹೇಳಿ ಮಾಡಿಸ್ತಿದ್ದಾನೆ? ಅವನ್ಗೇನ್ ಲಾಭ ಇದ್ರಿಂದ? ನನಗೇನಮ್ಮ ಗೊತ್ತು? ನನಗೆ ಲೋಕಜ್ಞಾನದ ಬಗ್ಗೆ ಒಂಚೂರು ಗೊತ್ತಿಲ್ದೇ ಇರೋಳು. ಯಾರಿಗೇನೇ ಹೇಳಿದ್ರು ಎಲ್ಲ ನಂಬಿಡ್ತೀನಿ, ಮಾತಾಡ್ಬಿಡ್ತೀನಿ. ಅವನ್ ಯಾಕೆ ಈ ತರ ಎಲ್ಲ ಹೇಳ್ಕೊಟ್ಟ ಅನ್ನೋದು ನೀನ್ ಅವನೇ ಕೇಳು. ಅವನ್ ಏನೇನೆಲ್ಲ ಹೇಳ್ಕೊಟ್ನೋ ಅಷ್ಟನ್ನೂ ಚಾಚು ತಪ್ಪದೆ ಒಂಚೂರು ಮಿಸ್ಟೇಕ್ ಇಲ್ದೆ ಮಾಡಕ್ ಬರತ್ತೆ. ಆದ್ರೆ ಯಾಕೆಷ್ಟೆಲ್ಲ ಮಾಡ್ದೆ ಅಂತ ಕೇಳಕ್ಕಾಗಿಲ್ವಾ? ತಿಳ್ಕೊಳಕ್ಕಾಗಿಲ್ವಾ? ಈ ಮಾತನ್ನ ನಾನ್ ನಂಬೇಕಾ? ನನಗ್ ಸತ್ಯ ಗೊತ್ತಾಗ್ಬೇಕು. ಸುಶಾಂತ್ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ. ಒಂದು ಫೋನ್ ಮಾಡಿದ್ರೆ ಮುಗೀತು ಕತೆ. ಅಯ್ಯಯ್ಯೋ ಬೇಡ ಮಂತ್ರ, ನಾನ್ ಸತ್ಯ ಹೇಳ್ಬಿಡ್ತೀನಿ. ಆ ಚಿನ್ನು ನಮ್ ಶಾಂತಿನ ಮದ್ವೆ ಮಾಡ್ಕೋಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿದ್ದ. ಅದು ನಡೀಲೇ ಇಲ್ಲ ಅಂತ ಸುಶಾಂತ್ ಮೇಲೆ ಯಾವಾಗ್ಲೂ ಕೋಪ ಮಾಡ್ಕೊಂಡಿರೋನವನು. ಶಾಂತಿ ಹೋದ್ಮೇಲಂತೂ ಆಸೆ ಇದ್ದಿದ್ದು ಹುಚ್ಚಾಗಿ ಬದಲಾಗಿ ಈ ತರ ಎಲ್ಲ ಕೆಲಸ ಮಾಡಿಸ್ಬಿಡ್ತು ಅವನ ಕೈಯಲ್ಲಿ. ನೋಡೋಕೆ ಆ ಅರ್ಚನಾ ಥೇಟ್ ನಮ್ ಶಾಂತಿ ತರಾನೇ ಇದ್ದಾಳೆ ಅಂತ ಅಂದ್ಬಿಟ್ಟು ಅವನು ಅವಳ ಜೊತೆಲೆ ಕೆಲ್ಸಕ್ಕೆ ಸೇರ್ಕೊಂಡು ಅವ್ರ ಮನೇಲೆ ಅವ್ರ ಜೊತೆಲೆ ಇದ್ದಾನಮ್ಮ ಅವನು. ವಿಷಯ ಇಷ್ಟು ದೂರ ಹೋಗಿದ್ಯಾ? ನೋಡಮ್ಮ ಮಂತ್ರ, ನೀನ್ ಕೇಳಿದ ಎಲ್ಲ ಸತ್ಯನೂ ಹೇಳ್ಬಿಟ್ಟಿದ್ದೀನಿ. ಒಂಟಿ ಹೆಂಗ್ಸು ನಾನು, ಯಾರು ಇಲ್ದಿರ ಬದುಕ್ತಾ ಇದ್ದೀನಿ. ನನ್ನನ್ನ ಈ ವಯಸ್ಸಲ್ಲಿ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಜೈಲು ಅಂತೆಲ್ಲ ಅಲ್ಲಿಸ್ಬೇಡಮ್ಮ ನನ್ನ. ನಾನಷ್ಟು ಕೆಟ್ಟವಳಲ್ಲ, ನೀವೇನು ಯೋಚನೆ ಮಾಡಬೇಡಿ. ಆದ್ರೆ ನಾನು ಬಂದು ನಿಮ್ಮ ಹತ್ರ ಇಷ್ಟೆಲ್ಲ ವಿಷಯ ತಿಳ್ಕೊತಿರೋದು ಯಾರಿಗೂ ಗೊತ್ತಾಗ್ಬಾರ್ದು. ಅದರಲ್ಲೂ ಆ ಚಿನ್ನುಗ್ ಗೊತ್ತಾಗ್ಬಾರ್ದು. ಸೈಲೆಂಟಾಗಿ ಇರ್ತೀರಾ ಅನ್ನೋದಾದ್ರೆ ನಿಮ್ಮನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ. ಅಯ್ಯಯ್ಯೋ, ನಾನು ಏನೇನೋ ಹೇಳಲ್ಲಮ್ಮ, ಖಂಡಿತವಾಗ್ಲೂ ನಾನು ಏನೂ ಹೇಳಲ್ಲ. ಅವನು ನನ್ನ ತಿಂಗಳ ಖರ್ಚಿಗೆ 20,000 ಕೊಡ್ತೀನಿ ಅಂತ ಕೂಡ ಹೇಳಿದ್ದಾನೆ. ಅದನ್ನೆಲ್ಲ ಬೇಡ ಅಂದ್ಬಿಟ್ಟು ಅವನನ್ನ ದೂರನೇ ಇಟ್ಬಿಡ್ತೀನಿ ನಾನು. ಸತ್ಯನಮ್ಮ, ನನ್ನ ಮಾತು ನಂಬು ನೀನು. ನನ್ನ ಮೇಲೆ ಆಣೆನಮ್ಮ, ನನ್ನ ನಂಬಮ್ಮ. ನನ್ನ ಜೊತೆ ಸಾಥ್ ಕೊಡುವಂತ ಡೀಲ್ ಏನೋ ಮಾಡಿದ್ರಿ, ಆದ್ರೆ ನನಗೊಂದೇ ಒಂದು ಅನುಮಾನ. ಅಂದ್ರೆ ಇದೆಲ್ಲ ಯಾಕೆ ಬೇಕಿತ್ತು ಅಂತ. ಅಲ್ಲ, ಈಗ ನೋಡಿ, ನಿಮಗೆ ಏನಾದರೂ ಅವಶ್ಯಕತೆ ಇದ್ದಾಗ ನಾನು ನಿಮ್ಮ ಜೊತೆ ನಿಂತ್ಕೊಂಡಿರ್ತೀನಲ್ಲ ಸಹಾಯ ಮಾಡೋದಕ್ಕೆ. ಪ್ರಸಾದನ ಮೊದಲು ಒಳ್ಳೆಯವ್ರಿಗೆ ಕೊಟ್ಟು ತಿನ್ಬೇಕಂತೆ. ನಿಮಗಿಂತ ಒಳ್ಳೆಯವ್ರು ಇಲ್ಲಿ ಯಾರಿದ್ದಾರೆ ಮೇಡಮ್, ಅದಕ್ಕೆ ನಿಮಗೆ ಕೊಡೋಣ ಅಂತ ಬಂದೆ. ತಗೊಳ್ಳಿ. ಇವನ್ ಯಾಕೆ ನನ್ನ ವಿಷಯದಲ್ಲಿ ಇಷ್ಟೊಂದೆಲ್ಲ ಮೂಗು ತೋರಿಸ್ತಾ ಇದ್ದಾನೆ? ಇದರಿಂದ ಅವನಿಗೇನು ಲಾಭ? ನನ್ನ ಮೇಲೆ ಯಾರೇ ದ್ವೇಷ ಸಾಧಿಸ್ಬೇಕು ಅಂದ್ರೂ ನನ್ನ ಮೂಲ ಯಾರೇ ತಿಳ್ಕೊ